ದೇವಕಿ ನಂದನ ಗೋವಿಂದ ವಾಸುದೇವ ಜಗತ್ಪತಿಂ ದೇಹಿ ಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಾಃ. ಎಲ್ಲರೂ ಅನ್ಕೊಂತಿರ್ಬೋದು ಏನು ಸ್ಟಾರ್ಟಿಂಗಲ್ಲಿ ಮಂತ್ರ ಹೇಳಿದ್ರು ಅಂತ ಹೇಳಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಮಲ್ಲಿರುವ ನೆಗೆಟಿವ್ ಥಾಟ್ಸ್ನ ನಾವು ಹೋಗಿಸ್ಕೊಳ್ಬೇಕು ಅಂತ ಹೇಳಿದರೆ ಅದು ಮಂತ್ರಗಳಿಂದನೂ ಸಾಧ್ಯ ಅಂತ ಹೇಳಿ. ಸೊ ನಾನಿವತ್ತು ಯಾವ ಮಂತ್ರಗಳಿಂದ ನಮ್ಮಲ್ಲಿರುವ ನೆಗೆಟಿವ್ ಥಾಟ್ಸ್ನ ಹೋಗಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ನಾನು ಇವತ್ತು ಹೇಳೋದಕ್ಕೆ ಬಂದಿದ್ದೇನೆ. ಮೊದಲನೆಯದಾಗಿ ನಾಮಸ್ಮರಣೆಗಳನ್ನು ಹೇಳೋದ್ರಿಂದ ನಮ್ಮಲ್ಲಿರೋ ನೆಗೆಟಿವ್ ಥಾಟ್ಸ್ನ ನಾವು ಕಳ್ಕೊಳ್ಳೋಕ್ಕೆ ಸಾಧ್ಯ. ಯಾವ್ಯಾವು ನಾಮಸ್ಮರಣೆ ಅಂತ ಹೇಳಿದ್ರೆ ಅದು ಶಿವನಾಮಸ್ಮರಣೆ ಆಗಿರ್ಬೋದು ಮತ್ತೆ ವಿಷ್ಣು ನಾಮಸ್ಮರಣೆ ಆಗಿರಬಹುದು. ಅದು ಓಂ ನಮಃ ಶಿವಾಯ ಮತ್ತೆ ಓಂ ನಮೋ ನಾರಾಯಣಾಯ ಇವೆರಡು ನಾಮಸ್ಮರಣೆಯನ್ನ ನೀವು ಜಪಿಸ್ತಾ ಇದ್ರೆ ಇದರಿಂದ ನಿಮ್ಮಲ್ಲಿರೋ ಫಿಯರ್, ಆಂಗ್ಸೈಟಿ, ಗಿಲ್ಟ್, ಏನೇ ನೆಗೆಟಿವ್ ಥಾಟ್ಸ್ ಇದ್ರು ಅದೆಲ್ಲವನ್ನ ನೀವು ಅವನ್ನೆಲ್ಲವನ್ನು ನೀವು ಹೋಗಲಾಡಿಸ್ಕೊಳ್ಳೋದಕ್ಕೆ ಈ ಮಂತ್ರಗಳು ನಿಮಗೆ ಸಹಾಯವನ್ನ ಮಾಡುತ್ತೆ. ಇದ್ರ ಜೊತೆಗೆ ಓಂಕಾರ ಮಂತ್ರ ಅಂದ್ರೆ ಪ್ರಣವ ಮಂತ್ರ ಆದಂತಹ ಓಂಕಾರ ಮಂತ್ರವನ್ನ ನೀವು ದಿನನಿತ್ಯ ಪ್ರತಿನಿತ್ಯ ಜಪಿಸೋದ್ರಿಂದ ಅದರಿಂದ ಫಿಯರ್, ಆಂಗ್ಸೈಟಿ, ಇವನ್ ಸ್ಟ್ರೆಸ್ ಲೆವೆಲ್ ಸಹ ಕಡಿಮೆ ಆಗೋದಕ್ಕೆ ನಿಮಗೆ ಓಂಕಾರ ಸಹಾಯವನ್ನ ಮಾಡುತ್ತೆ. ಇದರ ಜೊತೆಗೆ ನಾನು ಫಸ್ಟ್ಗೆ ಮಂತ್ರವನ್ನ ಹೇಳೋದೆ ಅಲ್ಲ, ದೇವಕಿ ನಂದನ ಗೋವಿಂದ, ಅದು ಸಂತಾನ ಗೋಪಾಲ ಮಂತ್ರ ಅಂತ ಹೇಳಿ. ಆ ಮಂತ್ರವನ್ನ ಹೇಳೋದ್ರಿಂದ ಬರೀ ನೆಗೆಟಿವ್ ಥಾಟ್ಸ್ನ ಕಳ್ಕೊಳ್ಳೋದು ಅಷ್ಟೇ ಅಲ್ಲದೆ ನಿಮ್ಮಲ್ಲಿ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ, ಮಗುವಿನಲ್ಲಿ ಸಾತ್ವಿಕತೆ ಜಾಸ್ತಿ ಆಗುತ್ತೆ, ಸಂಸ್ಕಾರಗಳು ಬೆಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದೇವಕಿ ನಂದನ ಗೋವಿಂದ ಸಂತಾನ ಗೋಪಾಲ ಮಂತ್ರವನ್ನ ಹೇಳೋದು ಮಗುವಿಗೆ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ ಅನ್ನ ಕೊಡುತ್ತೆ. ಇದರ ಜೊತೆಗೆ ಮಹಾಮೃತ್ಯುಂಜಯ ಮಂತ್ರ, ಈ ಮಂತ್ರನು ಎಲ್ಲರಿಗೂ ಗೊತ್ತಿರುತ್ತೆ. ಮಹಾಮೃತ್ಯುಂಜಯ ಮಂತ್ರವನ್ನ ಹೇಳೋದ್ರಿಂದ ಮೊದಲನೇದಾಗಿ ಮೇನ್ ಆಗಿ ಭಯವನ್ನ ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮಹಾಮೃತ್ಯುಂಜಯ ಮಂತ್ರವನ್ನ ಹೇಳೋದು ಗರ್ಭಿಣಿ ಸ್ತ್ರೀಗೆ ತುಂಬಾ ಹೆಲ್ಪ್ ಅನ್ನ ಮಾಡುತ್ತೆ. ಇದರ ಜೊತೆಗೆ ಮೇಜರ್ ಆಗಿ ಬಂದು ಹನುಮಾನ್ ಚಾಲಿಸ ಎಲ್ಲ ರೀತಿಯ ಪ್ರೊಟೆಕ್ಷನ್ನ ಮಗುವಿಗೆ ಮತ್ತೆ ನಿಮ್ಗೆ ತಾಯಿಗೆ ಹನುಮಾನ್ ಚಾಲಿಸ ಶಕ್ತಿಯನ್ನ ನೀಡುತ್ತೆ. ಭಯವನ್ನ ಹೋಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಮತ್ತೆ ಪಾಸಿಟಿವಿಟಿಯನ್ನ ಕೊಡೋದಕ್ಕೆ ಹನುಮಾನ್ ಚಾಲಿಸ ಹೆಲ್ಪ್ ಆಗುತ್ತೆ. ಸೊ ಇವೆಲ್ಲ ಮಂತ್ರಗಳನ್ನ ನೀವು ಪ್ರತಿನಿತ್ಯ, ಇಲ್ಲಿ ಏನು ಅಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿ ಇಸ್ ಅ ಕೀ ಅನ್ನೋ ತರ ಎವ್ರಿ ಡೇ ನೀವು ಇದನ್ನ ಪಠಣೆ ಮಾಡ್ತಾ ಬರಬೇಕು. ಎವ್ರಿ ಡೇ 5 to 10 minutes ನೀವು ಮಂತ್ರಗಳನ್ನ ತುಂಬಾ ಶ್ರದ್ಧೆ ಮತ್ತು ಭಕ್ತಿ ಅಂತ ಹೇಳ್ತಾ ಬಂದ್ರೆ ನಿಮ್ಮಲ್ಲಿ ಪಾಸಿಟಿವಿಟಿ ಜಾಸ್ತಿ ಆಗ್ತಾ ಬರುತ್ತೆ. ಅದರ ಜೊತೆಗೆ ಮಗುವಿಗೆ ಸಂಸ್ಕಾರಗಳು, ಸಾತ್ವಿಕತೆ ಎಲ್ಲವೂ ಮಗುವಿಗೆ ಹೋಗ್ಲಿಕ್ಕೆ ಸಹಾಯವನ್ನ ಮಾಡುತ್ತೆ. ಸೊ ಹಾಗಾಗಿ ಎಲ್ಲರೂ ನೆನಪಲ್ಲಿ ಇಟ್ಕೊಳ್ಳಿ, ಈ ಎಲ್ಲ ಮಂತ್ರಗಳನ್ನ ಹೇಳಿ. ಈ ಎಲ್ಲ ಮಂತ್ರಗಳನ್ನ ನಾನು ಕ್ಯಾಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ನೀವು ಇದನ್ನ ನೀವು ತಿಳ್ಕೊಳ್ಬಹುದು. ಇಲ್ಲಿ ಶ್ರದ್ಧೆ ಮತ್ತು ಭಕ್ತಿ ತುಂಬಾ ಮುಖ್ಯ. ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಶಕ್ತಿ. ಸೊ ಹಾಗಾಗಿ ನಿಮ್ಗೆ ಶಕ್ತಿ ಸಿಗ್ಬೇಕು, ಪಾಸಿಟಿವಿಟಿ ಸಿಗ್ಬೇಕು ಅಂತ ಹೇಳಿದ್ರೆ ಈ ಮಂತ್ರಗಳನ್ನ ಪಠಣ ಮಾಡಿ ಅಂತ ನಾನು ಹೇಳ್ತೇನೆ. ಎಲ್ರಿಗೂ ಧನ್ಯವಾದ.